ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ. ಜಪಮಾಲೆ ಹಿಡಿದು ಮಂತ್ರ ಹೇಳ್ತೀವಲ್ಲ, ಆಗ ಯಾವ ಬೆರಳು ಬಡಿಸ್ತೀವಿ ಅನ್ನೋದ್ರ ಹಿಂದೆ ಒಂದು ದೊಡ್ಡ ಅರ್ಥ ಇದೆ ಅಂತ ನಮ್ಮ ಕೆಲವು ಮೂಲಗಳು ಹೇಳ್ತವೆ. ಹೌದು ಹೌದು ಇದು ಸುಮ್ನೆ ಸಂಪ್ರದಾಯನ ಅಥವಾ ನಿಜವಾಗ್ಲೂ ಏನಾದ್ರೂ ಆಳವಾದ ಕಾರಣ ಇದೆಯಾ? ಖಂಡಿತ ಇದೆ. ವೇದ ಜ್ಯೋತಿಷ್ಯ, ಯೋಗ ಸಂಪ್ರದಾಯ, ಈ ಆಧಾರಗಳನ್ನ ಇಟ್ಕೊಂಡು ಸ್ವಲ್ಪ ಇದ್ರ ಬಗ್ಗೆ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಈ ಸಂಪ್ರದಾಯಗಳ ಪ್ರಕಾರ ನಮ್ಮ ಕೈ ಇದೆಯಲ್ಲ, ಇದರ ಪ್ರತಿ ಬೆರಳಿಗೂ ಒಂದೊಂದು ಗ್ರಹದ ಒಂದು ಶಕ್ತಿಯ ಸಂಪರ್ಕ ಇರುತ್ತೆ ಅಂತ ಹೇಳ್ತಾರೆ. ಓ ಹೌದಾ? ಉದಾಹರಣೆಗೆ ಹೆಬ್ಬೆರಳು, ಅದು ಅಗ್ನಿಗೆ, ತೋರುಬೆರಳು ಗುರು ಅಥವಾ ಬೃಹಸ್ಪತಿಗೆ, ನಡುಬೆರಳು ಶನಿಗೆ, ಉಂಗರದ ಬೆರಳು ಸೂರ್ಯನಿಗೆ, ಆಮೇಲೆ ಕಿರುಬೆರಳು ಬುಧನಿಗೆ ಸಂಬಂಧಿಸಿದ್ದು ಅಂತ ಒಂದು ನಂಬಿಕೆ. ಇದು ಕೇಳೋಕೆ ತುಂಬಾನೇ ವಿಶೇಷವಾಗಿದೆ. ಆದ್ರೆ ಈ ಮೂಲಗಳಲ್ಲಿ ವಿಷ್ಣು ಆರಾಧಕರು ಜಾಸ್ತಿಯಾಗಿ ನಡುಬೆರಳನ್ನೇ ಬಳಸ್ತಾರಲ್ಲ, ಶನಿ ಸಂಪರ್ಕ ಇರೋ ಬೆರಳೋದು. ಹೌದು. ಮತ್ತೆ ಶಿವನ ಆರಾಧಕರು ತೋರು ಬೆರಳನ್ನ, ಅಂದ್ರೆ ಗುರು ಸಂಪರ್ಕ ಇರೋದನ್ನ ಬಳಸ್ತಾರೆ ಅಂತ ಯಾಕೆ ಹೆಚ್ಚು ಒತ್ತಿ ಹೇಳಲಾಗಿದೆ? ಬೇರೆ ಬೆರಳುಗಳ ಬಗ್ಗೆ ಅಷ್ಟಾಗಿ ಮಾತಿಲ್ಲ. ಹೌದು, ಒಳ್ಳೆ ಪ್ರಶ್ನೆ. ಮೂಲಗಳು ಮುಖ್ಯವಾಗಿ ಈ ಎರಡರ ಮೇಲೆ ಹೆಚ್ಚು ಗಮನ ಕೊಡ್ತವೆ. ನೋಡಿ, ವಿಷ್ಣುವನ್ನ ನಾವು ಹೇಗ್ ನೋಡ್ತೀವಿ? ಸೃಷ್ಟಿಯ ಪಾಲಕ, ಧರ್ಮವನ್ನ ಕಾಪಾಡೋನು ಅಲ್ವಾ? ಹೌದು. ಶನಿಗ್ರಹ, ಅದು ಕರ್ಮ, ಶಿಸ್ತು, ನ್ಯಾಯ ಇದಕ್ಕೆಲ್ಲ ಅಧಿಪತಿ. ಹಾಗಾಗಿ ವಿಷ್ಣು ಮಂತ್ರಗಳನ್ನ ನಡುಬೆರಳಲ್ಲಿ ಜಪ ಮಾಡಿದರೆ ಶನಿದೇವರು ಪ್ರತಿ ಸಲ ನಾವು ಹೇಳೋದನ್ನ ನಮ್ಮ ಕರ್ಮದ ಖಾತೆಯಲ್ಲಿ ದಾಖಲು ಮಾಡ್ತಾರೆ ಅಂತ ಒಂದು ನಂಬಿಕೆ. ಕರ್ಮದ ಖಾತೆ? ಹೌದು. ವಿಷ್ಣು ಸ್ಮರಣಂ ಪಾಪನಾಶನಂ ಅಂತ ಒಂದು ಮಾತಿದೆಯಲ್ಲ, ಕೇಳಿದೀನಿ. ಅಂದ್ರೆ ವಿಷ್ಣುವಿನ ನೆನಪು ಪಾಪಗಳನ್ನ ತೊಳೆಯುತ್ತೆ. ಶನಿಯ ಸಾಡೆ ಸಾತಿ ಅಂತ ಕಷ್ಟದ ಸಮಯ ಬರುತ್ತಲ್ಲ, ಆಗ ಈ ಭಕ್ತಿ ಒಂದ್ ರೀತಿ ರಕ್ಷಣೆ ಕೊಡ್ಬೋದು ಅಂತ ಮೂಲಗಳು ಸೂಚಿಸ್ತವೆ. ಓ, ಅಂದ್ರೆ ಶನಿ ಕರ್ಮದ ಲೆಕ್ಕ ಇಡ್ತಾನೆ, ವಿಷ್ಣು ಮಂತ್ರ ಪಠಣ ಆ ಲೆಕ್ಕವನ್ನ ತಕ್ಷಣ ಬದಲಾಯಿಸುತ್ತಾ, ಅಥವಾ ಅದೊಂಥರ ಫ್ಯೂಚರ್ ಇನ್ಶೂರೆನ್ಸ್ ತರಾನಾ? ಏನ್ ಹೇಳ್ತವೆ ಮೂಲಗಳು? ತಕ್ಷಣದ ಬದಲಾವಣೆ ಅನ್ನೋದಕ್ಕಿಂತ ಅದೊಂದು ಆಧ್ಯಾತ್ಮಿಕ ಹೂಡಿಕೆ ಮಾದರಿ, ಒಂದು ರಕ್ಷಾಕವಚ ಇದ್ದಾಗೆ. ನಾವು ಮಾಡಿದ ಭಕ್ತಿ ಸುಮ್ಮನೆ ಹೋಗಲ್ಲ. ಶನಿಯಿಂದ ಪರೀಕ್ಷೆಗಳು ಬಂದಾಗ ವಿಷ್ಣು ಮೇಲಿನ ಶ್ರದ್ಧೆ ಒಂದು ವೀಮೆ ತರ ಕೆಲಸ ಮಾಡಬಹುದು ಅಂತಾರೆ. ಸರಿ ಸರಿ. ಇನ್ನು ಶಿವನ ವಿಚಾರಕ್ಕೆ ಬಂದ್ರೆ, ಶಿವ ಅಂದ್ರೆ ಯಾರು? ಅಹಂಕಾರ, ಭ್ರಮೆ, ಈ ಪುನರ್ಜನ್ಮದ ಚಕ್ರ ಇದೆಯಲ್ಲ, ಅದರಿಂದ ಬಿಡುಗಡೆ ಕೊಡೋವನು. ಹೌದು. ಹಾಗಾದ್ರೆ ಶಿವನ ಆರಾಧಕರು ಮತ್ತೆ ತೋರ್ಬೆರಳು ಅಂದ್ರೆ ಗುರು ಸಂಪರ್ಕ, ಇದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೇಳಿ. ಖಂಡಿತ. ಆ ತೋರ್ಬೆರಳನ್ನ ಕಂಟ್ರೋಲ್ ಮಾಡೋದು ಗುರುಗ್ರಹ, ಬೃಹಸ್ಪತಿ ಅಂತೀವಲ್ಲ ಅವನು. ಗುರು ಅಂದ್ರೆ ದೈವಿಕ ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ, ಇವುಗಳಿಗೆಲ್ಲ ಕಾರಕ. ಅಷ್ಟೇ ಅಲ್ಲ, ಶಿವನ ಮಗ ಕಾರ್ತಿಕೇಯ ಇಡಾನಲ್ಲ, ಶಕ್ತಿ ದೇವತೆ, ಅವನ ಜೊತೆನೂ ಗುರು ಸಂಬಂಧ ಹೊಂದಿದ್ದಾನೆ. ಓ. ಹಾಗಾಗಿ ತೋರುಬೆರಳಿಂದ ಶಿವನ ನಾಮ ಜಪಿಸುವಾಗ ಗುರುವು ಭಕ್ತನ ಶ್ರದ್ಧೆ, ಅವನ ಪ್ರೀತಿ, ಅವನ ಆಂತರಿಕ ಪ್ರಯಾಣ ಇದೆಯಲ್ಲ, ಅದಕ್ಕೆ ಸಾಕ್ಷಿಯಾಗ್ತಾನೆ ಅಂತ ವಿವರಿಸ್ತಾರೆ. ಇಲ್ಲಿ ಕರ್ಮದ ಲೆಕ್ಕಕ್ಕಿಂತ ಹೆಚ್ಚಾಗಿ ಭಕ್ತಿಯ ಆಳ, ಆ ಆಧ್ಯಾತ್ಮಿಕ ಜರ್ನಿ ಇದೆಯಲ್ಲ, ಅದು ಮುಖ್ಯವಾಗುತ್ತೆ. ಅಂದ್ರೆ ನಾವು ಯಾವ ಬೆರಳು ಬಳಸ್ತೀವಿ ಅನ್ನೋದು ಸುಮ್ಮನೆ ಒಂದು ಸಂಕೇತ ಅಲ್ಲ, ಅದು ನಮ್ಮ ಒಂದು ಸ್ಪಿರಿಚುವಲ್ ಅಕೌಂಟಿಂಗ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ ಅನ್ನೋ ಹಾಗಾಯ್ತು. ಶನಿ ಮತ್ತೆ ಗುರು ಇವರು ನಮ್ಮ ಕಾಸ್ಮಿಕ್ ಅಕೌಂಟೆಂಟ್ಸ್ ಇದ್ದಾಗೇನಾ? ಹೌದು, ಬಹುಶಃ ಹಾಗೆ ಹೇಳಬಹುದು. ಮೂಲಗಳು ಹೆಚ್ಚು ಕಡಿಮೆ ಇದೇ ತರದ ಒಂದು ಕಲ್ಪನೆಯನ್ನ ಕೊಡುತ್ತವೆ. ನಮ್ಮ ಆತ್ಮಕ್ಕೆ ಒಂದು ಭಕ್ತಿ ರೆಕಾರ್ಡ್ ಇರುತ್ತೆ, ಅದನ್ನ ಈ ಗ್ರಹಶಕ್ತಿಗಳು ಮ್ಯಾನೇಜ್ ಮಾಡ್ತವೆ. ಮತ್ತೆ ಅವು ತುಂಬಾನೇ ನಿಖರ. ನಾವು ಪ್ರಾಮಾಣಿಕವಾಗಿ ಒಂದು ಸುತ್ತು ಜಪ ಮಾಡಿದ್ರೂ ಅದು ಅವರ ಗಮನಕ್ಕೆ ಹೋಗದೇ ಇರೋದಿಲ್ಲ. ಆದ್ರೆ ಕೆಲವರಿಗೆ ಹೀಗನ್ಸ್ಬೋದು, ನಾನಿಷ್ಟೆಲ್ಲ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಜಪ ಮಾಡ್ತೀನಿ, ಆದ್ರೂ ಯಾಕೆ ಕಷ್ಟಗಳು ಬರ್ತಾನೇ ಇವೆ ಅಂತ. ಇದ್ರ ಬಗ್ಗೆ ಏನಾದ್ರೂ ಉತ್ತರ ಇದೆಯಾ ಮೂಲಗಳಲ್ಲಿ? ಖಂಡಿತ ಇದೆ. ನೋಡಿ, ಭಕ್ತಿ ಅನ್ನೋದು ಒಂದು ಬಿಸ್ನೆಸ್ ಡೀಲ್ ಅಲ್ಲ, ಫಲಿತಾಂಶಕ್ಕಾಗಿ ಚೌಕಾಸಿ ಮಾಡೋ ವಿಷಯ ಅಲ್ಲ ಅದು. ಸರಿ. ಅದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮೂಲಗಳು ಹೇಳ್ತವೆ. ಫಲ ಅಂದ್ರೆ ಆಶೀರ್ವಾದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಖಂಡಿತ ಸಿಗದೇ ಇರೋದಿಲ್ಲ. ಮೊದಲೇ ಹೇಳಿದಾಗೆ ವಿಷ್ಣು ಭಕ್ತಿ ಕಷ್ಟಕಾಲದಲ್ಲಿ ಒಂದು ಶೀಲ್ಡ್ ಆದ್ರೆ, ಶಿವನ ಕೃಪೆ, ಗುರುವಿನ ಗೈಡೆನ್ಸ್ ಅದು ದಾರಿ ತಪ್ಪಿದಾಗ ದಿಕ್ಸೂಚಿ ತರ ಕೆಲಸ ಮಾಡ್ಬೋದು. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ಕೊನೆಗೆ ತಿಳ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನು? ನೋಡಿ, ನಾವು ಯಾರನ್ನೇ ಪೂಜೆ ಮಾಡ್ಲಿ, ಯಾವ ಮಂತ್ರನೇ ಹೇಳಲಿ, ಅದನ್ನ ಅರಿವಿನಿಂದ ಶ್ರದ್ಧೆಯಿಂದ ಮಾಡೋದು ಮುಖ್ಯ. ಪ್ರತಿಯೊಂದು ಮಣಿ,
ಪ್ರತಿ ಉಸಿರು, ಪ್ರತಿ ಸಲ ಹೇಳೋ ಮಂತ್ರ ಎಲ್ಲವೂ ಕೌಂಟ್ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನ ಪ್ರಾಮಾಣಿಕತೆ ಇದೆಯಲ್ಲ, ಅದನ್ನ ಯೂನಿವರ್ಸ್ ಕೇಳಿಸ್ಕೊಂತಿದೆ. ಶನಿ, ಗುರು ನಮ್ಮ ಶತ್ರುಗಳಲ್ಲ, ಅವರು ನಮ್ಮ ಕರ್ಮ ಮತ್ತೆ ಭಕ್ತಿಯ ನಿಖರವಾದ ಲೆಕ್ಕ ಇಡೋರು ಅಷ್ಟೇ. ಯೋಚನೆ ಮಾಡ್ಲಿಕ್ಕೆ ಒಂದು ಕೊನೆಯ ವಿಷಯ. ಜಪ ಅಂದ್ರೆ ಮೂಲ ಅರ್ಥ ನೆನಪಿಸ್ಕೊಳ್ಳೋದು ಅಲ್ವಾ? ಹಾಗಾದ್ರೆ ಆ ನೆನಪನ್ನ ಯಾರು ದಾಖಲಿಸ್ತಾರೆ? ಸಮಯ ಮತ್ತೆ ಕರ್ಮವನ್ನ ಆಳೋ ಶಕ್ತಿಗಳೇ ತಾನೇ?